descansar meu juízo em paz. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ವಿತೌಟ್ ಪುದೀನ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ಕುಕ್ಕರ್ ಅಲ್ಲಿ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ತಳಮಳದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸಿಂಪಲ್ ಅಂಡ್ ಟೇಸ್ಟಿ ವೆಜ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಸೊ ವಿತೌಟ್ ಪುದೀನ ಇದು ಮಾಡ್ತಾ ಇರೋದು. ಸೊ ಒಂದ್ ಕೊಬ್ಬರಿ ಒಂದ್ 5 ಟೇಬಲ್ ಸ್ಪೂನು, ಮೆಣಸು ಅರ್ಧ ಟೇಬಲ್ ಸ್ಪೂನು, ಜೀರಿಗೆ ಮತ್ತೆ ಸೋಂಪು ಅರ್ಧ ಟೇಬಲ್ ಸ್ಪೂನು, ಚಕ್ಕೆ ಒಂದ್ ಅರ್ಧ, ಲವಂಗ ಒಂದ್ 4, ಏಲಕ್ಕಿ 1-2, ಕಸೂರಿ ಮೇಥಿ ಒಂದ್ ಅರ್ಧ ಇಡಿ. ಆಮೇಲೆ ಧನ್ಯ ಮತ್ತೆ ಜೀರಿಗೆ ಹುರ್ಕೊಂಡು ಅದನ್ನ ಪೌಡರ್ ಮಾಡ್ಕೊಬೇಕು. ಆಮೇಲೆ ಅಕ್ಕಿ ಒಂದ್ ಕೊಳಗ ಚೆನ್ನಾಗಿ ತೊಳ್ಕೊಂಡು 1-2 ಲೋಟ ನೀರ್ ಹಾಕೊಂಡು ನೆನೆಯಾಗಿ ಬಿಟ್ಬಿಡಿ ಒಂದ್ ಅರ್ಧ ಗಂಟೆ ಮುಂಚೆ. ಆಮೇಲೆ ತರಕಾರಿಗಳು ಯಾವ್ಯಾವ ತಗೊಂಡಿದೀವಿ ಅಂದ್ರೆ ಈರುಳ್ಳಿ 1 ಗಡ್ಡೆ, ಟೊಮೊಟೊ ಅರ್ಧ, ಬೀನ್ಸು, ಕ್ಯಾರೆಟ್, ಗೆಡ್ಡೆಕೋಸು ಅರ್ಧ, ಆಮೇಲೆ ಬಟಾಣಿ ಒಂದು 4-5 ಟೇಬಲ್ ಸ್ಪೂನು, ಮೆಣಸಿನ್ಕಾಯಿ ಒಂದು 6, ಕರ್ಬೇವು 1 ಕಡ್ಡಿ, ಆಮೇಲೆ ಆಲೂಗಡ್ಡೆ, ಬೀಟ್ರೂಟು ಅರ್ಧ, ಆಮೇಲೆ ಉಪ್ಪು ಮತ್ತೆ ಅರಿಶಿನ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಸೊ ಇಷ್ಟು ಐಟಮ್ಸ್ ಬೇಕು ನಮ್ಮ ಸಿಂಪಲ್ ಅಂಡ್ ಟೇಸ್ಟಿ ವೆಜ್ ಪಲಾವ್ ಮಾಡೋದಕ್ಕೆ. ಸೊ ಇದು ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಇದಕ್ಕೆ ಬೇಕಾಗಿರೋ ಸಿಂಪಲ್ ಮಸಾಲೆನ ರುಬ್ಕೊಂಡ್ಬಿಡೋಣ. ಸೊ ಒಂದು ಜಾರ್ ತಗೊಂಡು ಅದಕ್ಕೆ ಕೊಬ್ಬರಿ ಒಂದು 5 ಟೇಬಲ್ ಸ್ಪೂನು, ಒಂದು ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ, ಆಮೇಲೆ ಕಸೂರಿ ಮೇಥಿ ಒಂದು ಅರ್ಧ ಇಡಿ, ಲವಂಗ, ಚಕ್ಕೆ, ಆಮೇಲೆ ಸೋಂಪು. ಸೊ ಇಷ್ಟು ಹಾಕೊಂಡು ಆಮೇಲೆ ಲೈಟಾಗಿ ಒಂದು 1/4 ಟೀ ಸ್ಪೂನು ಅರಿಶಿನ ಹಾಕೊಂಡು ಈ ತರ ನುಣ್ಣಗೆ ಮಾಡ್ಕೊಬೇಕು. ಅಟ್ಲೀಸ್ಟ್ ತರಿ ಇದ್ರೂ ನಡೆಯುತ್ತೆ. ಸೊ ಇನ್ನು ನೆಕ್ಸ್ಟ್ ಒಗ್ಗರಣೆ ಹಾಕೊಂಡು ಬೇಯಿಸ್ಕೊಂಬಿಡೋದು ಅಷ್ಟೇ ಬಾಕಿ. ಸೊ ಬನ್ನಿ ಒಗ್ಗರಣೆ ಹಾಕೊಂಬಿಡೋಣ. ಸೊ ಒಗ್ಗರಣೆಗೆ ಒಂದು 6-8 ಟೀ ಸ್ಪೂನ್ ಎಣ್ಣೆ ಹಾಕೊಳ್ರಿ. ಸೊ ಎಣ್ಣೆ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಕಾಯೋದಕ್ಕೆ ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಬೇಕು. ಎಣ್ಣೆ ಹಾಕೊಂಡ್ಮೇಲೆ ಸೊ ನಿಮ್ಮ ಮನೇಲಿ ತುಪ್ಪ ಇದ್ರೆ 1-2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಸೊ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಅದು ಎಲ್ಲ ನೀಟಾಗಿ ಕರ್ಗಿದ್ಮೇಲೆ ನೆಕ್ಸ್ಟ್ ಇನ್ನು ಒಗ್ಗರಣೆ ಹಾಕೊಳ್ಳೋದು ಬಾಕಿ. ಸೊ ನೋಡ್ಬೋದು, ತುಪ್ಪ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ಕೊಲೆಸ್ಟ್ರಾಲ್ ಎಲ್ಲ ಹೊಡೆದಾಕುತ್ತೆ. ಸೊ ಫಸ್ಟು ಸಾಸಿವೆ ಒಂದು 1/2-1 ಟೇಬಲ್ ಸ್ಪೂನ್ ಹಾಕೊಂಡು ಒಂದು ಸ್ವಲ್ಪ ಚಿಟ್ಪಿಟ ಅನ್ನೋವರೆಗೂ ಬಿಟ್ಟು, ನೆಕ್ಸ್ಟು ಅರ್ಧ ಟೇಬಲ್ ಅಥವಾ 1 ಟೇಬಲ್ ಸ್ಪೂನು ಜೀರಿಗೆ. ಸೊ ಇದು ಎಷ್ಟು ಜನಕ್ಕಾಗುತ್ತೆ ಗೊತ್ತಾ ಕ್ವಾಂಟಿಟಿ, 4 ಜನಕ್ಕಾಗೋ ಅಷ್ಟು ಕ್ವಾಂಟಿಟಿ ತಗೊಂಡಿದ್ದೀವಿ. ಸೊ ಆಮೇಲೆ ಒಂದು 5-6 ಮೆಣಸಿನ್ಕಾಯಿ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ನೆಕ್ಸ್ಟು ಇನ್ನ ಒಗ್ಗರಣೆ ಐಟಮ್ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಈರುಳ್ಳಿ ಹಾಕಬೇಕು. ಸೊ ಈರುಳ್ಳಿ, ಕರ್ಬೇವು ಇವೆಲ್ಲ ಹಾಕಬೇಕಾದ್ರೆ ಹುಷಾರು. ಸೊ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಎಣ್ಣೆ ಎಲ್ಲ ರಿಯಾಕ್ಷನ್ ಆಗಿ. ಸೊ ಹುಷಾರಾಗಿ ಮಾಡ್ಕೊಳ್ಳಿ. ಸೊ ಈ ತರ ಆರಾಮಾಗಿ ಬೆಳಗ್ಗೆ ತಿಂಡಿಗೆ ನಿಮ್ಮ ಮಕ್ಕಳಿಗೆ ಏನಾದ್ರು ಲೇಟ್ ಆಗುತ್ತೆ ಅನ್ನೋಗಿದ್ರೆ ಸೊ ವಿದಿನ್ 30 ಮಿನಿಟ್ಸ್ ಅಲ್ಲಿ ಈ ತರ ಆರಾಮಾಗೆ ಕುಕ್ಕರ್ಗೆ ಹಾಕೊಂಡು ಮಾಡ್ಕೊಬಹುದು. ಸೊ 2 ವಿಸಿಲ್ ಹಾಕ್ಸಿದ್ರೆ ಸಾಕು, ಮೆತ್ತಗೆ ಚೆನ್ನಾಗಾಗುತ್ತೆ. ಸೊ ಈಸಿ ಅಂಡ್ ಸಿಂಪಲ್ ಅಂಡ್ ಈಸಿ ಅಂಡ್ ಟೇಸ್ಟಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈರುಳ್ಳಿ ಒಂದು ಸ್ವಲ್ಪ ಬೇಯ್ತಿದ್ದಂಗೆ ಒಂದು ಲೈಟಾಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಸೊ ಆಮೇಲೆ ಎಲ್ಲ ಮುಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಕುಕ್ಕರ್ನ ಮುಚ್ಚೋರು ನಡೆಯುತ್ತೆ. ಸೊ ಗೈಸ್, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಬೇಯ್ತಿದ್ದಂಗೆ ಅರ್ಧ ಟೊಮೊಟೊ, ಆಮೇಲೆ ಅರ್ಧ ಕ್ಯಾರೆಟು, ಅರ್ಧ ಗೆಡ್ಡೆಕೋಸು, 5-6 ಬೀನ್ಸು, ಆಮೇಲೆ ಬಟಾಣಿ ಒಂದು 3-4 ಟೇಬಲ್ ಸ್ಪೂನು, ಆಲೂಗಡ್ಡೆ ಒಂದು ಅರ್ಧ. ಸೊ ಇಷ್ಟು ಹಚ್ಚಿರೋದನ್ನ ಹಾಕೊಂಡು ಆಮೇಲೆ ಬೀಟ್ರೂಟು ಒಂದು ಅರ್ಧ ಅಥವಾ 1/4 ಭಾಗ. ಸೊ ಇದನ್ನೆಲ್ಲ ಸ್ಲೈಸ್ ಉದ್ದುದ ಹಚ್ಕೊಂಡು ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಬೇಯಿಸ್ಕೊಬೇಕು. ಸೊ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಗೈಸ್, ನಿಮ್ಗೆ ಏನಾದ್ರು ವೆಜ್ ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದನ್ನ ಆದಷ್ಟು ಬೇಗ ಪ್ರಿಪೇರ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇದು ಡೈಲಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಮಿಸ್ ಮಾಡದಲ್ಲೇ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಎಲ್ಲ ಅಪ್ಡೇಟ್ಸು ನಿಮಗೆ ಬರ್ತಾ ಇರುತ್ತೆ. ಸೊ ಇದು ಲೈಟಾಗಿ ಬೆಂದಾದ್ಮೇಲೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಈ ಧನಿಯಾ ಮತ್ತೆ ಜೀರಿಗೆ ಹುರ್ಕೊಂಡು ಮಿಕ್ಸಿಗೆ ಹಾಕೊಂಡಿರೋ ಪೌಡರ್ ಇರುತ್ತಲ್ಲ, ಅದೊಂದು 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು. ಸೊ ಒಂಥರ ಎಮ್ಮಿ ಟೇಸ್ಟ್ ಬರುತ್ತೆ. ಸೊ ನೀವೇ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನ ಮಸಾಲೆ. ಸೊ ಅದು ಎಲ್ಲ ಹಾಕೊಂಡಿದ್ವಲ್ಲ, ಒಂದು 5 ತರ ಮಸಾಲೆ ಐಟಮ್ಸ್ ಹಾಕೊಂಡು ಸೊ ಅದನ್ನ ಪೌಡ್ರು. ಸೊ ಕ್ವಾಂಟಿಟಿ ನಾನು ಹೇಳಿದಷ್ಟು ಮಾಡ್ಕೊಂಡ್ರೆ ಅಷ್ಟು ಹಾಕೊಳ್ಳಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಹೇಳ್ದಾಗೆ ಒಂದು 4-5 ಜನಕ್ಕಾಗುತ್ತೆ ಕ್ವಾಂಟಿಟಿ. ಸೊ ನೀವಿನ್ನ ಜಾಸ್ತಿ ಜನ ಇದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದನ್ನೆಲ್ಲ ಚೆನ್ನಾಗಿ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನ ಅಕ್ಕಿ ಹಾಕೊಂಡು ಸೊ ಇನ್ನೆಲ್ಲ ಸ್ಟೆಪ್ಸ್ ಇರ್ತವೆ, ಅದನ್ನು ನೋಡ್ಕೊಂಡು ಹೋಗಿ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೂ ಯೂಸ್ ಆಗುತ್ತೆ. ಸೊ ನೋಡ್ಬೋದು ಬೇಯ್ತು. ಸೊ ಬೆಂದಾದ್ಮೇಲೆ 1 ಲೋಟ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು
ಒಂದು ಅರ್ಧ ಗಂಟೆ ಮುಂಚೆನೆ 2 ಕೊಳಗ ನೀರ್ ಹಾಕೊಂಡು ನೆನೆಗೆ ಬಿಟ್ಟು ಅಕ್ಕಿನ ಇದಕ್ಕೆ ಹಾಕೊಂಡು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬಿಡ್ಬೇಕು. ಸೊ ತಳ ಹತ್ಬಿಡುತ್ತೆ, ಅವಾಗ ಒಂದ್ ಸ್ವಲ್ಪ ಕೈ ಆಡಿಸ್ತಾ ಇರ್ರಿ. ಸೊ ನೋಡ್ಬೋದು, ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಕ್ಕಿನೆಲ್ಲ. ಸೊ ಇದಕ್ಕೆ ಅಡಿಷನಲ್ ಆಗಿ ಸೋಯಾ ಚಂಕ್ಸು ಬರುತ್ತಲ್ಲ, ಸೊ ಸೋಯಾ ಚಂಕ್ಸು ಒಂದು 50 ಗ್ರಾಮ್ ಹಾಕೊಂಡ್ರು ನಡೆಯುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಅದು ಆಪ್ಷನಲ್ಲು, ನೀವು ಯೂಸ್ ಮಾಡಂಗಿದ್ರೆ ಅದನ್ನು ಹಾಕೊಂಡು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಸೊ ಗೈಸ್ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಸೊ ಜಾಸ್ತಿ ಆಗ್ಬಿಟ್ರೆ ತೆಗಿಯೋದಕ್ಕಾಗಲ್ಲ. ಕಲ್ಲುಪ್ಪಾಗೋದ್ರಿಂದ ಒಂದು 2 ಟೀ ಸ್ಪೂನ್ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ. ಉಪ್ಪೇನಾದ್ರೂ ಕಡಿಮೆ ಅನ್ನಿಸ್ತು ಅಂದ್ರೆ ಮತ್ತೆ ಇನ್ನೊಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ಉಪ್ಪು ಬೇಕಾದ್ರೆ ಆಮೇಲೆ ನುಣ್ಣುಪ್ಪು ಹಾಕೊಂಡು ನಾವು ಕಲಿಸ್ಕೊಂಡು ತಿನ್ಕೊಬೋದು. ಸೊ ಟೆನ್ಷನ್ ಇಲ್ಲ. ಸೊ ಉಪ್ಪು ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಆಗ್ಬಾರ್ದು ಅಷ್ಟೇ. ಸೊ ಯಾಕಂದ್ರೆ ಎಲ್ಲಾ ಮನೆಗಳಲ್ಲೂ ಉಪ್ಪು ಜಾಸ್ತಿ ಆಗಿದೆ ಅಂತಾನೆ ಬೈಸ್ಕೊಂಡಿರೋದು ಜಾಸ್ತಿ. ಸೊ ಅದಕ್ಕೆ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಪ್ಲೇಟ್ನ ಒಂದು 5 ನಿಮಿಷ ದಮ್ ಕಟ್ಟೋಗಿ ಬಿಟ್ಬಿಟ್ಟು, ಸೊ ನೋಡ್ಬೋದು ಈ ತರ ಲೈಟಾಗಿ ಕುದಿ ಬಂದ್ರೆ ಸಾಕು. ಆಮೇಲೆ ಒಂದ್ 2 ನಿಮಿಷ ಕೈ ಆಡಿಸಿ ಉಪ್ಪು ಸರಿಯಾಗಿದ್ಯಾ ಇಲ್ವಾ, ಆಮೇಲೆ ಖಾರ ಇವೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಮುಚ್ಬಿಟ್ರೆ 2 ವಿಸಿಲ್ ಬಂದ್ರೆ ನಮ್ಮ ಸಿಂಪಲ್ ವೆಜ್ ಪಲಾವ್ ವಿದೌಟ್ ಪುದೀನ ರೆಡಿ. ಸೊ ಗೈಸ್ ಡೈಲಿ 10 ಗಂಟೆ ಅಥವಾ 4:15ಗೆ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಇದೇ ತರ ಸಿಂಪಲ್ ಅಂಡ್ ವೆಜ್ ರೆಸಿಪೀಸ್ ಬರ್ತಾನೆ ಇರುತ್ತೆ ಡೈಲಿ. ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಗೈಸ್, ಅವರು ಟ್ರೈ ಮಾಡ್ಲಿ. ಸೊ ಯಾಕಂದ್ರೆ ಎಲ್ಲಾರ ಮನೆಯಲ್ಲೂ ಬೆಳಗ್ಗೆ ಹೊತ್ತು ಟೈಮ್ ಸಾಕಾಗಲ್ಲ, ಚಿಲ್ಡ್ರನ್ಸು, ಆಫೀಸು, ಅದು ಇದು ಅಂತ ಇರುತ್ತೆ. ಸೊ ಈ ತರ ಸಿಂಪಲ್ ಆಗಿ ವೆಜ್ ಕುಕ್ಕರ್ ಮಾಡ್ಕೊಂಡು ಆರಾಮಾಗಿ ಕುಕ್ಕರ್ಗಾಗಿ ಬೇಯಿಸ್ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೊಬೋದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ತರಕಾರಿ ಎಲ್ಲ ಮೇಲ್ ಬಂದಿರುತ್ತೆ, ಆಮೇಲೆ ನೀಟಾಗಿ ಒಂದ್ ಸ್ವಲ್ಪ ತಿರುಗಿಸ್ಕೊಂಬಿಟ್ರೆ ನಮ್ಮ ಟೇಸ್ಟಿ ಅಂಡ್ ಸಿಂಪಲ್ ವೆಜ್ ಪಲಾವ್ ಕುಕ್ಕರ್ ಅಲ್ಲಿ ಮಾಡಿರೋದು. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವೇ. ಸೊ ಮೆತ್ತಗಾಗ್ಬಿಡುತ್ತೆ. 2 ರಿಂದ 3 ವಿಸಿಲ್ ಹಾಕ್ಸಿ ಸಾಕು, ಜಾಸ್ತಿ ಹಾಕ್ಸಿದ್ರೆ ತೀರಾ ಪಾಯಸ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಸೊ ಬನ್ನಿ ಒಂದು ತಟ್ಟೆಗೆ ಹಾಕೊಂಬಿಟ್ಟು ರಾಯ್ತಾ ನೆಂಚ್ಕೊಂಡ್ ತಿಂತಾ ಇದ್ರೆ ಆಹಾ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂಡ್ ಟೇಸ್ಟಿಯಾಗಿ, ಸೊ ಮನೆಯಲ್ಲೇ ವಿತಿನ್ 30 ಮಿನಿಟ್ಸ್ ಅಲ್ಲಿ ಸೊ ಕುಕ್ಕರ್ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ವಿದೌಟ್ ಪುದೀನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.